ಬೆಳೆಗಳಿಗೆ ಪರಿಹಾರ ಕೊಡುವಂತ ಲಜ್ಜೆಗೆಟ್ಟ ಸರ್ಕಾರಕ್ಕೆ ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ? ಔಷಧಿ ಇಲ್ಲದ ವ್ಯಾಪಾರ ಬಂದು ಬೆಳೆ ಸರ್ವನಾಶಾದರೂ ಕೂಡ ಕಣ್ಣೆತ್ತು ನೋಡಿರುವಂತ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬೆಳೆ ಕಚ್ಕೋಟ 3 ವರ್ಷ ಆಯ್ತು ನಮ್ಮಲ್ಲಿ. ಬೆಳೆ ಒಟ್ಟೆ ಬೆಳೆ ಆಗಲ್ದು. ಎಣ್ಣೆಗೆ ಹೊಡೆದು ಕೊಟ್ಟರು, ಅದು ಎಣ್ಣೆ ಏನೋ ಟೆಸ್ಟ್ ಮಾಡಂದ್ರು, ಟೆಸ್ಟ್ ಬಿ ಮಾಡಿ ನೋಡಿದೆ, ಅದು ಎಣ್ಣೆ ಸುಟ್ಟು ಬಿ ಹೋಯ್ತು. ಹೆಸರು ಬಿ ಆಗಲಿಲ್ಲ, ತೊಗರಿ ಬಿ ಆಗಲಿಲ್ಲ. ಈಗ ನಾವು ಅದಕ್ಕೆ ಏನು ಪರಿಹಾರ ಅಂತಂದ್ರೆ ನಾವು ವರ್ಷಿಗೆ ಮಾಡಿದ್ರು ಉಪಯೋಗ ಇಲ್ಲ ಅದಕ್ಕೆ. ಈಗ ಮೂರು ಸಲ ಆಯ್ತು ನಾವು ಇಲ್ಲಿ ಹೊಂಟು ಗಾಡಿ ಕಟ್ಕೊಂಡು. ಅಂದ್ರೆ ರೈತರದು ಇವತ್ತು ಸ್ವತಃ ನಾವು ರೈತರದೇ ಹೋರಾಟ ಮಾಡ್ತೇವೆ. ಇವತ್ತು BJPದ ಹೋರಾಟ ಮಾಡತ್ತಿಲ್ಲ, ಇವತ್ತು ಕಾಂಗ್ರೆಸ್ದು ಹೋರಾಟ ಮಾಡತ್ತಿಲ್ಲ, ಇವತ್ತು ದಳದ ಹೋರಾಟ ಮಾಡತ್ತಿಲ್ಲ. ಇವತ್ತು ನಾವು ಕಷ್ಟ ಬಂದು ಇವತ್ತು ಬಂದ್ರೆ ಬಿ ನಿಮಗೆ ಕನ್ನಡ ಬರಲ್ಲ ಅಂದ್ರೆ ಇವತ್ತು ಯಾವ್ದು ರಾಜಕೀಯ ಇವತ್ತ ಬರೀ ರಾಜಕೀಯದ ಹೋರಾಟ ಏನು ಮಾಡ್ತೇವೆ ನಾವು? ಇಲ್ಲ. ಸ್ವತಃ ಇವತ್ತು ಹೊಲ್ದಾಗ ದುಡ್ದೋರು ಇವತ್ತು ಹೊಲ್ದಾಗ ಇವತ್ತು ನನ್ನ ಮೊಬೈಲ್ದಾಗ ಸುತ್ಕೆ ನೋಡಿ ಅದು ಬೆಳೆ ಸರ್ವೆ ನಂಬರ್ ಹೊಡ್ರಿ. 76 ಸರ್ವೆ ನಂಬರ್ ಸುತ್ಕೆ ಹೊಡಿ ನೋಡ್ರಿ, ಅದು ಬೆಳೆ ನೋಡ್ರಿ ಬಂದು ಅದು ಚೆಕ್ ಮಾಡ್ರಿ. ಇವತ್ತೇನು ನಾವೇನು ಇದು ಮಾಡ್ಲತ್ತಿಲ್ಲ, ನಾವೇನು ಸುಮ್ಮನೆ ಗೊಳ್ಳು ಹೇಳಕ್ ಬಂದಿಲ್ಲ ಇವತ್ತು. ಈಗ ನಮ್ಮನ್ನ ನಾವು ಪರಿಹಾರ ಕೊಡ್ಲಿ ಅಂದ್ರೆ ಯಾತದ್ರಿ? ಇವತ್ತು ಬ್ಯಾಂಕಿನಾಗ ಎತ್ತರ ಸುತ್ಕೆ ಸಾಲ ಕಟ್ಟಿರಲತ್ತಾರ. ಸಾಲ ಎದ್ರ ಮೇಲೆ ಕಟ್ಬೇಕ್ರಿ ನಾವು? ಔಷಧಿ ಬೇಕು, ಪರಿಹಾರ ಕೊಡಬೇಕು, ಯಾವುದೂ ಇಲ್ಲ. ನಾರಲ್ಲಕ್ಕೆ ಏನು ತಂದು ಏನು ಮಾಡ್ಯವಲ್ಲ ಹೊಂಟ್ರಲ್ಲ ಅವರು. ನಮ್ಗೆ ಈಗ ಇಲ್ಲೇ ಕೊಡುತ್ತೇವೆ ನಾವು. ನಮ್ಗೆ ಪರಿಹಾರ ಕೊಡ್ಬೇಕು. ಬೆಳೆ ಪರಿಹಾರ ಕೊಡ್ಬೇಕು. ನಾವು ಪರಿಹಾರ ಕೊಡತನ ಇದಾಗಲ್ಲ. ಕಲ್ಯಾಣ ಕರ್ನಾಟಕದ ಕಸ್ಕೂಟ ನಿರ್ಮೂಲನೆ ಹೋರಾಟ ಸಮಿತಿ ಕಲಬುರಗಿ ವತಿಯಿಂದ ಏನು ಔಷಧವಿಲ್ಲದಂತ ಕಸ್ಕೂಟ ಏನು ಸಸ್ಯ ರೋಗ ವೈರಸ್ ಇಂದ ಉದ್ದು, ಹೆಸರು, ತೊಗರಿ, ವಿಳೆದೆಲೆ, ಬಾಳೆ, ತೋಟಗಾರಿಕೆ ಮತ್ತು ಕೃಷಿ ಇಲಾಖೆಯ ಏನು ಬೆಳೆಗಳು ಸುಮಾರು ಕಳೆದ 2-3 ವರ್ಷಗಳಿಂದ ಸರ್ವನಾಶ ಆದ್ರೂ ಕೂಡ ಕಲಬುರಗಿ ಜಿಲ್ಲಾಧಿಕಾರಿಗಳು ಸಂಪೂರ್ಣ ಇವತ್ತು ಹೆಸರಿನಲ್ಲಿ ನಿದ್ದಿಗಣಲದರ ಬಂಧುಗಳೇ ಏನು ಹಸಿರು ಶಾಲೆ ಹಾಕೊಂಡು ಪ್ರಮಾಣ ವಚನ ಸೇರ್ಕೊರುವಂತ ಸ್ವೀಕಾರ ಮಾಡಿ ನಾವು ರೈತರ ಹಿತವನ್ನು ಬಯಸ್ತಿರುವಂತ ಸರ್ಕಾರಗಳು ಇವತ್ತು ರೈತರಿಗೆ ಕಣ್ಣೀರಿಸುವಂತ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಮಾತಾಡ್ತಿದ್ಯಪ್ಪ ಅಂತಂದ್ರ ಇವತ್ತೇನು ಅರಬ್ ಕಂಟ್ರಿ ಏನು ವೈರಸ್ ಸಸ್ಯ ರೋಗದಿಂದ ಇವತ್ತು ಶೇಕಡ 50ರಿಂದ 100ರಷ್ಟು ಹಾನಿ ಇದೆ ಅಂತೇಳಿ ಹೈದರಾಬಾದ್ ವಿಶ್ವವಿದ್ಯಾಲಯದ ಸಸ್ಯ ಸಂಶೋಧನಾ ವಿಜ್ಞಾನಿಗಳು, ರಾಯಚೂರು ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕ ಮತ್ತು ರಾಜ್ಯ ಸರ್ಕಾರಕ್ಕ ಪ್ರಾಜೆಕ್ಟ್ ಕಳಿಸಿದ್ರು ಕೂಡ ಇದನ್ನು ಸತ್ಯ ಮುಚ್ಚಿಟ್ಟಿರುವಂತ ಅಧಿಕಾರಿಗಳು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗ ಕಳಿಸಿರೋದು ನಮ್ಗ ದೌರ್ಭಾಗ್ಯ ಅದ. ಏನ್ ಚುಂಚೋಳಿ ತಾಲೂಕಿನ ಸಹಾಯಕ ಕೃಷಿ ಅಧಿಕಾರಿ ಆಗಿರುವಂತ ಇವತ್ತು ವಿರ್ಶೆಟ್ಟಿ ರಾಠೋಡ್ ಅವ್ರನ್ನ ತೋಟಗಾರಿಕೆ ಸಂತೋಷ್ ತಾಂಡ್ರ ಅವ್ರನ್ನ ಕೂಡಲೇ ಅಮಾನತ್ ಮಾಡಿಸ್ಬೇಕು. ಎಕರೆಕ್ಕೆ 20,000 ರೂಪಾಯಿ ವರದಿ ಆಧಾರಿತವಾಗಿ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಬಂಧುಗಳೇ.